ಸ್ವಾತಂತ್ರ್ಯ ಸಿಕ್ಕ ಮೇಲೆ ಗೋವಾ ಬಂದು ಪೋರ್ಚುಗೀಸ್ ಅಂಡರಲ್ಲಿರುತ್ತೆ ಆ್ಯಂಡ್ ಆ ಪ್ರಪಂಚನ ರಾಯ ಆಳಬೇಕು ಅನ್ನೋದು ಗಂಗಾನ ಆಸೆ ಆಗಿರುತ್ತೆ. ಏನಾಯಿತು ಅಲ್ಲಿಂದ ಅನ್ನೋದೇ ಟಾಕ್ಸಿಕ್. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಸಿನಿಮಾ ಟೀಮ್ ಅವರು ಇಂಜಂಕ್ಷನ್ ಆರ್ಡರ್ನ ತಂದಿದ್ದಾರೆ ಕೋರ್ಟಿಂದ. ಸೊ ರಿವ್ಯೂನ ಹುಷಾರಾಗಿ ಯಾರ್ದು ನೇಮ್ಗಳನ್ನು ತಗೊಳ್ಳದೆ ನೀಟಾಗಿ ಮಾತಾಡಿದ್ದೀನಿ. ನೋಡಿ ಫುಲ್ ವೀಡಿಯೋನ, ಅರ್ಧಂಬರ್ಧ ನೋಡೋದಕ್ಕೆ ಹೋಗಬೇಡಿ. 6,500 ಕೊಟ್ಟು 4 ಐಮ್ಯಾಕ್ಸ್ ಟಿಕೆಟ್ನ ತೊಗೊಂಡು ಅರ್ಲಿ ಮಾರ್ನಿಂಗ್ ಶೋಗೆ ಹೋಗಿದ್ದು. ನಂಬಿಕೆ ಇತ್ತು, ಎಕ್ಸ್ಪೆಕ್ಟೇಷನ್ಸ್ ಸ್ವಲ್ಪನೇ ಇತ್ತು. ಬಟ್ ಸಿನಿಮಾ ಕೊಟ್ಟಿದ್ದ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತ ತಿಳಿಸ್ಕೊಡ್ತೀನಿ ಡೀಟೇಲಾಗಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನಂಗೆ ಇಷ್ಟ ಆಗಿದ್ದು, ಫಸ್ಟ್ ಹೇಳ್ಬಿಡ್ತೀನಿ, ಇಲ್ಲಿ ರೈಟಿಂಗಲ್ಲಿ ಇಬ್ಬರು ನೇಮ್ ಇದೆ. ಒಬ್ಬರು ಡೈರೆಕ್ಟರ್ದು, ಇನ್ನೊಂದು ಆ್ಯಕ್ಟರ್ದು. ನಾನೀಗ ಹೇಳೋ ಪಾಯಿಂಟ್ ಆಲ್ಮೋಸ್ಟ್ ಡೈರೆಕ್ಟರ್ ಅವ್ರದ್ದು ಅಂತಲೇ ಅನಿಸುತ್ತೆ. ಏನಂತ ಅಂದರೆ, ಸಿನಿಮಾದ ಕೋರ್ ಕಾನ್ಫ್ಲಿಕ್ಟ್ ಏನಿದೆ, ಅದ್ರ ಸುತ್ತಮುತ್ತ ಇರೋ ಡ್ರಾಮಾ ಏನಿದೆ, ಅದರ ರೈಟಿಂಗ್ ಏನಿದೆ, ಅದು ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ರಾಯ, ಗಂಗಾ ಅವರಿಬ್ಬರು ಸ್ಟೋರಿ, ಅವರ ಕನೆಕ್ಷನ್, ಅದನ್ನು ಲೇಟಾಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋದರು. ಬಟ್ ಸಮ್ವೇರ್ ನಂಗೆ ಕನೆಕ್ಟ್ ಆಯಿತು. ಆಮೇಲೆ ರಾಯ ನಾದಿಯಾ ಟಾಕ್ಸಿಕ್ ರಿಲೇಷನ್ಶಿಪ್ ಅನ್ಬೋದು. ಆ ಎಪಿಸೋಡ್ಗಳು ಚೆನ್ನಾಗಿದ್ವು. ಅಲ್ಲಿ ಕಾನ್ಫ್ಲಿಕ್ಟ್ನ ಡೀಲ್ ಮಾಡಿದ ರೀತಿ ನಂಗೆ ಇಷ್ಟ ಆಯಿತು. ಪ್ರೀತಿ, ತೆವಲು, ನಾವು ಯಾರ ಜೊತೆಗಿರ್ತೀವಿ, ಯಾರ ಜೊತೆಗೆ ಇದ್ದಾಗ ಹೇಗಿರ್ತೀವಿ, ಆ್ಯಂಡ್ ಆ ರಿಲೇಷನ್ಶಿಪ್ನ ಹೇಗೆ ಡಿಫೈನ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಡಿಫೈನ್ ಮಾಡಲಿಲ್ಲ, ಅಷ್ಟು ಕನ್ವಿನ್ಸಿಂಗ್ ಆಗಿ ಅನ್ನಿಸ್ಲಿಲ್ಲ. ಬಟ್ ಸಮ್ವೇರ್ ಆ ಡ್ರಾಮಾ ನಂಗೆ ಚೆನ್ನಾಗಿ ಅನ್ನಿಸ್ತು. ಆ ಡ್ರಾಮಾ ಇರೋ ಲೈನ್ ನನಗೆ ಚೆನ್ನಾಗಿ ಅನ್ನಿಸ್ತು. ಬೇಸಿಕಲಿ ಹೇಳಬೇಕಂದ್ರೆ, ರಾಯ ಕ್ಯಾರೆಕ್ಟರ್ಗೆ ನಾದಿಯಾ ನಶೆಯಿಂದ ಏನೇನಾಯಿತು, ಅವನು ಯಾರನ್ನ ಕಳ್ಕೊಂಡ ಮೇಲೆ ಏನಾದ, ಅವನಲ್ಲಿ ಏನೇನಾಯಿತು, ಅವನು ಎಷ್ಟು ಅನುಭವಿಸ್ತಿದ್ದ, ಈ ಇಷ್ಟು ಪೋರ್ಷನ್ ಏನಿದೆ ಅದು ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನಂಗೆ ಅವ್ನ ಸಿಚುವೇಶನ್ ಫೀಲ್ ಆಗ್ತಾಯಿತ್ತು. ಆ ಕ್ಯಾರೆಕ್ಟರ್ ಮಾಡಿದ ತಪ್ಪಿಂದ ಏನೇನು ಅನುಭವಿಸ್ತಾ ಇದ್ದಾನೆ, ಆ ಗಿಲ್ಟ್ ಅವನಲ್ಲಿ ಹೇಗೆ ಬೆಳೀತಾ ಇದೆ, ಅದು ಅವನ್ನ ಎಲ್ಲಿವರೆಗೂ ತೊಗೊಂಡು ಹೋಗ್ತಾ ಇದೆ, ಇದೆಲ್ಲ ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆ ರೈಟಿಂಗ್ ಚೆನ್ನಾಗಿತ್ತು. ಈವನ್ ಕ್ಲೈಮ್ಯಾಕ್ಸ್ ಏನಿದೆ, ಥರ್ಡ್ ಆ್ಯಕ್ಟ್, ಅದು ಶುರುವಾದಾಗ ಸರ್ಪ್ರೈಸಿಂಗ್ ಆಗಿಯೇ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಅದನ್ನು. ರಿವೀಲ್ ಆಗ್ತಾ ಇದೆ, ಓಹ್ ನೈಸ್, ಚೆನ್ನಾಗಿದೆ ಅನ್ನಿಸ್ತು. ಬಟ್ ಓವರ್ ಆಲ್ ಮುಗಿದ ಮೇಲೆ ಹೇಳ್ತೀನಿ ಅದನ್ನು ಮುಂದೆ. ಸೊ ನನಗೆ ರಿವ್ಯೂ ಹೇಳೋದಕ್ಕೆ ಬೇಜಾರಾಗುತ್ತಪ್ಪ. ನೆಕ್ಸ್ಟ್, ರಾಯಾ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್, ಪೀಕ್ ಪರ್ಫಾರ್ಮೆನ್ಸ್. ನಮ್ಮ ಆ್ಯಕ್ಟರ್ ಅವ್ರು ಏನಿದ್ದಾರೆ, ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇಲ್ಲಿದೆ ಅಂತ ಹೇಳ್ತೀನಿ. ಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಫುಲ್ ಸಿನಿಮಾದಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಸ್ಕೋಪ್ ಸಿಕ್ಕಿದೆ. ಕ್ಯಾರೆಕ್ಟರ್ ಕೂಡ ಚೆನ್ನಾಗೇ ಇದೆ. ಆ ಪರ್ಫಾರ್ಮೆನ್ಸ್ ಬಂದಾಗ ಅದಕ್ಕೆ ಬೇಕಾಗಿರೋ ಸೆಟಪ್ ಆಗಿರೋದು ಕಾಣಿಸುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ ಡ್ರಾಮಾ ಅಂತ, ಅದು ಪರ್ಫಾರ್ಮೆನ್ಸ್ಗೆ ತುಂಬ ಹೆಲ್ಪ್ ಮಾಡಿದೆ. ರಾಯಾ ಆ್ಯಂಡ್ ಟಿಕೆಟ್ ಪರ್ಫಾರ್ಮೆನ್ಸ್ ಪೀಕ್, ಲಿಟ್ರಲಿ ಪೀಕ್. ನೆಕ್ಸ್ಟ್, ನಾದಿಯಾ ಪರ್ಫಾರ್ಮೆನ್ಸ್ ಕೂಡ ನನಗೆ ಅಷ್ಟೇ ಇಷ್ಟ ಆಯಿತು. ಇನ್ನು ಮಿಕ್ದವ್ರದೆಲ್ಲ ಓಕೇಶ್ ಗೈಸ್, ಲಿಟ್ರಲಿ ಓಕೇಶ್. ಆ ಚಿಕ್ಕ ಮಕ್ಕಳು ಆ್ಯಕ್ಟಿಂಗ್ ಅಂತೂ ಚಿಕ್ಕ ಮಕ್ಕಳ ಥರನೇ ಇತ್ತು. ಲಿಟ್ರಲಿ ಚಿಕ್ಕ ಮಕ್ಕಳ ಥರನೇ ಇತ್ತು. ಅರ್ಥ ಆಯ್ತು ಅನಿಸುತ್ತೆ. ಇನ್ನು ಟೆಕ್ನಿಕಲಿ ಸಿನಿಮಾ ಸ್ಟ್ರಾಂಗ್ ಇದೆ. ವಿಜುವಲ್ಸ್, VFX ಕ್ವಾಲಿಟಿ ಟಾಪ್ ನಾಚ್ ಅಂತ ಹೇಳ್ತೀನಿ, ಡೌಟ್ ಆಗಬೇಡ. ಖರ್ಚು ಮಾಡಿರೋದು ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಮ್ಯೂಸಿಕ್ ವೈಸ್ ಹೇಳಬೇಕಂದ್ರೆ ಏನೋಪ್ಪ, ನಂಗೆ ಅಷ್ಟೊಂದು ವರ್ಕ್ ಆಗಲಿಲ್ಲ. ರವಿ ಬಸೂರವ್ರ ವರ್ಕು ನನಗಷ್ಟು ಅದು ಹೆಂಗೆ ಅನಿಸಿ ಕೇಳಿದಾಗ ಓಕೆ, ಸಪ್ರೇಟಾಗಿ ಕೇಳಿದಾಗ ಏನೋ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಲ್ಲೊಂದೊಂದು ಸಣ್ಣ ಸಣ್ಣ ಬಿಟ್ಗಳು ಬಂದಾಗ, ಸ್ಪೆಷಲಿ ನಾದಿಯಾ ರಾಯನ್ ಮಧ್ಯೆ ಬಂದಾಗ ಓಕೆ ಇದೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಇಂಪ್ಯಾಕ್ಟ್ ವೈಸ್ ನನಗೆ ಅಷ್ಟು ವರ್ಕ್ ಆಗಲಿಲ್ಲ. ಸಾಂಗ್ಸ್ ಓಕೆ, ಸಾಂಗ್ಸ್ ಚೆನ್ನಾಗಿತ್ತು. ನಾನು ಈ ಹಿಂದೆನೂ ಹೇಳಿದೆ, ಸಾಂಗ್ಸ್ ವರ್ಕ್ ಫಾರ್ ಮೀ. ಇವಾಗ ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬರ್ತೀನಿ. ರೈಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ಲೇಗೆ ಹೊಡೆತ ಬಿದ್ದಿದೆ. ಅದು ಯಾವ ಥರ ಹೊಡೆತ ಅಂತಂದರೆ, ಚೆನ್ನಾಗಿರೋ ಎಲಿಮೆಂಟ್ಸ್ಗಳನ್ನ ಕೂಡ ಇಗ್ನೋರ್ ಮಾಡುವಷ್ಟು ಹೊಡೆತ ಕೊಟ್ಟಿದೆ. ಈ ಥರ ಎಕ್ಸ್ಪೀರಿಯೆನ್ಸ್ ಆಗೋಯ್ತು ನನಗೆ. ಇದೊಂದು ಸೈಕಲಾಜಿಕಲ್ ಆ್ಯಕ್ಷನ್ ಗ್ಯಾಂಗ್ಸ್ಟರ್ ಡ್ರಾಮಾ ಜಾನರ್ ಆಯಿತಾ. ಡ್ರಾಮಾ ಬಿಟ್ಟು ಬೇರೆ ಏನೂ ವರ್ಕ್ ಆಗಲ್ಲ ಸಿನಿಮಾದಲ್ಲಿ. ಆ್ಯಕ್ಷನ್ ಆ್ಯಂಡ್ ಗ್ಯಾಂಗ್ಸ್ಟರ್ ಲೈನ್ ಅಂತೂ ವಾಶ್ಔಟ್ ಅಂತೀನಿ, ಕ್ಲಿಯರ್ ವಾಶ್ಔಟ್. ಆ ವರ್ಲ್ಡ್ ಬಿಲ್ಡಿಂಗ್ ಕೂಡ ಕರೆಕ್ಟಾಗಿ ಎಸ್ಟಾಬ್ಲಿಷ್ ಮಾಡಲ್ಲ. ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸ್ಟಫ್ ಕೂಡ ಇಲ್ಲ ಅಂತ ಅನಿಸ್ಬಿಡ್ತು. ಗ್ಯಾಂಗ್ಸ್ಟರ್ಗಳು, ಕ್ರಿಮಿನಲ್ಗಳು ಓಕೆ, ಬಟ್ ಅವ್ರದ್ದು ಮೇಯ್ನ್ ಕ್ರೈಮ್ ಏನು, ಅದನ್ನು ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಬಟ್ ಅದರ ಕಡೆ ರೈಟಿಂಗ್ ಸರಿಯಾಗಿ ಬಿದ್ದೇ ಇಲ್ಲ. ಸಿಟಿನ ಆಳಬೇಕು, ಆಳೋದೇ ಗುರಿ, ನೀನು ಆಳಲೇಬೇಕು ಅಂತ ಎಷ್ಟೊಂದು ತ್ಯಾಗ, ಬಲಿದಾನ ಎಲ್ಲ ಕಾಣಿಸುತ್ತೆ. ಗುರಿ ಅನ್ನೋದು ಕಾಣಿಸುತ್ತೆ. ತುಂಬ ಸಲ ಹೇಳ್ತಾರೆ ಅದನ್ನು. ಬಟ್ ಆಳೋದಕ್ಕೆ ಅಲ್ಲಿ ಆಳನೇ ಇಲ್ಲವಲ್ಲ ಬಾಸ್. ಆ ಆಳ ಕಾಣಿಸ್ತಾನೂ ಇಲ್ಲ ಅಲ್ಲಿ. ಏನು ನಡೆಸ್ತವ್ರೆ ಅವರೆಲ್ಲರೂ, ಏನು ಕತೆ ಅಂತ ಅನಿಸ್ಬಿಡುತ್ತೆ. ರಾಯನ ಕ್ಯಾರೆಕ್ಟರ್ ಗೋಲ್ ಏನು, ಮೋಟಿವೇಶನ್ ಏನು, ಅದಷ್ಟು ಕನೆಕ್ಟೇ ಆಗಲಿಲ್ಲ, ಎಸ್ಟಾಬ್ಲಿಷೇ ಆಗಿಲ್ಲ ಅಲ್ಲಿ. ತುಂಬ ಈಸಿಯಾಗಿ ಎಲ್ಲ ಸಿಕ್ಬಿಡುತ್ತೆ ಅವನಿಗೆ. ಆ್ಯಂಡ್ ಜಾಸ್ತಿ ಪ್ರಾಬ್ಲಮ್ಸ್ ಎದುರಾಗಲ್ಲ ಅವನಿಗೆ. ಹೋಗ್ತಾನೆ, ಹೊಡಿತಾನೆ, ಕಾಂಕರ್ ಮಾಡ್ತಾನೆ, ಸಮ್ವೇರ್ ಯಾರ್ದೋ ಅಂಡರ್ ವರ್ಕ್ ಮಾಡ್ತಾ ಇರ್ತಾನೆ, ಸಮ್ವೇರ್ ಎಲ್ಲ ಆಳ್ತಾನೆ. ಲಿಟ್ರಲಿ ನನಗೆ ವರ್ಕ್ ಆಗಲಿಲ್ಲ ಅದು. ಜಸ್ಟ್ ಎಮೋಷ್ನಲ್ ಡ್ಯಾಮೇಜ್ ಒಂದೇ ಆಗೋದು ಅವನಿಗೆ.
ಅಲ್ಲಿಂದ ಗಿಲ್ಟ್ ಶುರುವಾಗುತ್ತೆ, ಮೋರ್ ಆಫ್ ಅ ಸೈಕಾಲಜಿಕಲ್ ಸೈಡ್ ಬೀಳುತ್ತೆ ಸಿನಿಮಾ. ಕೆಲವೊಂದು ಸೀನ್ಗಳಿಗೆ ಡೆಪ್ತೇ ಇಲ್ಲ, ಯಾಕೆ ಬಂದ್ರು, ಯಾಕೆ ಹೊಡೆದ್ರು, ಅಲ್ಲ ಅದ್ರ ಹಿಂದಿನ ಎಪಿಸೋಡಲ್ಲೇ ತೋರಿಸಿರ್ತಾರೆ. ಲೈಕ್ ರಾಯನ್ಗೆ ಬೇಕಾದವ್ರನ್ನ ಮರ್ಡರ್ ಪ್ಲಾನ್ ಮಾಡಿದಾಗ ಅವ್ನು ಹೆಂಗೆಲ್ಲ ಹುಡುಕಿ ನಿಜಾನ ಹೊರಗೆ ತೆಗಿತಾನೆ ಅಂತ. ಬಟ್ ಅವನ್ನೇ ಅಟ್ಯಾಕ್ ಮಾಡಿದಾಗ ಅಷ್ಟೆಲ್ಲ ಸೀರಿಯಸ್ ಆಗಿ ಹೋಗೋದೇ ಇಲ್ಲ. ಆ್ಯಂಡ್ ಇವನ್ ಕ್ಯಾರೆಕ್ಟರ್ಗಳು ಕೂಡ ಅಷ್ಟೊಂದು ಕನೆಕ್ಟ್ ಆಗಲ್ಲ. ರಾಯ ಇರೋದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಏನೋ ಅಂತ ಅನ್ನಿಸ್ತು ನನಗೆ. ಬಟ್ ಆ್ಯಸ್ ಅನ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಯಾವುದೂ ಕೂಡ ಅಷ್ಟೊಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡೋದೇ ಇಲ್ಲ. ಮೈನ್ ವಿಲನ್ ಎಲಿಜಬೆತ್ ಕ್ಯಾರೆಕ್ಟರ್ ಅಂತೂ ಡಲ್ ರೈಟಿಂಗ್, ಲಿಟ್ರಲಿ ಡಲ್ ರೈಟಿಂಗ್. ಒಂದು ಪ್ರಾಪರ್ ಹೈ ಇಲ್ಲ ಗುರು ಸಿನಿಮಾದಲ್ಲಿ. ಟಿಕೆಟ್ ಬಂದಾಗ ಎಲ್ಲೋ ಒಂದು ಸ್ವಲ್ಪ ಫೀಲ್ ಆಯ್ತಷ್ಟೇ. ಎಷ್ಟೊಂದು ಇತ್ತು ಗುರು ಸಿನಿಮಾದಲ್ಲಿ ಫೋಕಸ್ ಮಾಡೋದಕ್ಕೆ. ಆ ಪವರ್ಲೆಸ್ ಗ್ಯಾಂಗ್ಸ್ಟರ್ ಆ್ಯಕ್ಷನ್ ಬಿಟ್ಟು, ಇಲ್ಲ ಅಂತಂದರೆ ಅದನ್ನು ಇಂಪ್ರೂವ್ ಮಾಡಿದ್ರೂ ಇನ್ನೂ ಬೆಟರ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ಎಡಿಟಿಂಗ್ ಆಫ್ ದ ಫಿಲ್ಮ್, ಬ್ಲ್ಯಾಕ್ ಸ್ಕ್ರೀನ್ ಯೂಸ್ ಮಾಡೋದನ್ನು ನಿಲ್ಲಿಸಿ ಪ್ಲೀಸ್, ಇಟ್ಸ್ ಎನಫ್ ಗೈಸ್. ಅಲ್ಲ, ಕಬ್ಜಾ ಅನ್ನೋ ಸಿನಿಮಾಗೆ ಮೈನ್ ನೆಗೆಟಿವ್ ಬಂದಿದ್ದೆ ಈ ಬ್ಲ್ಯಾಕ್ ಸ್ಕ್ರೀನ್ನ ಅತಿಯಾಗಿ ಯೂಸ್ ಮಾಡಿ ಹಿಂಸೆ ಕೊಟ್ಟಿದ್ರು ಅಂತ. ಅದನ್ನೆಲ್ಲ ನೋಡಿನೂ ಇಲ್ಲಿ ಸರಿ ಮಾಡ್ಕೊಂಡಿಲ್ಲ, ಆ ಅಪ್ರೋಚ್ನೇ ತೊಗೊಂಡಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಎಷ್ಟು ರ್ಯಾಂಡಮ್ ಕಟ್ಸ್ ಇವೆ, ಎಷ್ಟು ಜಂಪ್ ಕಟ್ಸ್ ಇವೆ ಅಂತಂದರೆ, ಎಷ್ಟೊಂದು ಸೀನ್ಗಳು ರ್ಯಾಂಡಮಾಗಿ ಕಟ್ ಆಗ್ತವೆ, ಫಾಸ್ಟಾಗಿ ಕಟ್ ಆಗ್ತವೆ, ಅದನ್ನಿನ್ನೂ ನಾವು ರಿಸೀವ್ ಮಾಡ್ಕೊಂಡಿರಲ್ಲ ಕಟ್. ಲೈಕ್ ಸೀರಿಯಸ್ಲಿ ಯಾಕೆ ಈ ಥರ ಎಡಿಟ್ ಮಾಡಿದ್ದಾರೆ ಅಂತ ಅನಿಸ್ಬಿಡ್ತು. ಲೈಕ್ ಹೆಂಗೆ ಅನ್ನಿಸ್ತು ಅಂದರೆ, ಯಾರೋ ಒಬ್ರು ಕಂಪ್ಲೀಟಾಗಿ ಕುತ್ಕೊಂಡು ಫಸ್ಟಿಂದ ಎಂಡ್ ತನಕ ಎಡಿಟ್ ಮಾಡಿದ್ದಾರೆ, ಯಾರ್ದೋ ಒಬ್ರದ್ದು ಕೈ ಹೋಗ್ಬಿಟ್ಟು ಸುಮ್ಮನೆ ರ್ಯಾಂಡಮಾಗಿ ಇದು ಬೇಡ ಅದು ಬೇಡ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಕತ್ತರೆ ಹಾಕ್ಬಿಟ್ಟು ಕೆಡಿಸಿದ್ದಾರೆ ಅನ್ನೋಂಥ ಫೀಲ್ ಆಯ್ತು ನನಗೆ. ಕೈಯಾರೆ ಹಾಳು ಮಾಡ್ಕೊಂಡಿದ್ದಾರೆ, ಬೇಜಾರಾಗುತ್ತಪ್ಪ ನನಗೆ. ಆ್ಯಂಡ್ ಆ್ಯಕ್ಷನ್ ವಿಚಾರಕ್ಕೆ ಬಂದರೆ, ಗನ್ ಹಿಡ್ಕೊಂಡು ಶೂಟ್ ಮಾಡಿದ್ದಾರೆ ಅಷ್ಟೇ, ನಥಿಂಗ್ ಸ್ಪೆಷಲ್. ಓವರಾಲಾಗಿ ಹೇಳ್ತೀನಿ ಕೇಳಿ ಗೈಸ್, ನನಗೆ ಈ ಸಿನಿಮಾ ಗೆಲ್ಲಬೇಕಿತ್ತು. ಈ ಸಿನಿಮಾದ ಗೆಲುವು ಇಂಡಸ್ಟ್ರಿಗೆ ತುಂಬ ಪುಷ್ ಕೊಡ್ತಾ ಇತ್ತು. ಗೆಲ್ಲಬೇಕು ಅಂತ ಎಷ್ಟೊಂದು ಆಸೆ ಇತ್ತು, ಎಷ್ಟೊಂದು ಖುಷಿಯಿಂದ ಹೋಗಿದ್ದೆ. ನಿದ್ದೆ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಎಕ್ಸೈಟ್ಮೆಂಟಲ್ಲಿ. ನಾಳೆ ನಮ್ಮ ಕನ್ನಡ ಮೂವಿ ಬರ್ತಾ ಇದೆ, ಹಾಲಿವುಡ್ ಲೆವೆಲಲ್ಲಿರುತ್ತೆ, ನೆಕ್ಸ್ಟ್ ಲೆವೆಲಲ್ಲಿರುತ್ತೆ, ಎಲ್ಲ ಇಂಡಸ್ಟ್ರಿಲೂ ಒಳ್ಳೆ ಕಲೆಕ್ಷನ್ ಮಾಡುತ್ತೆ, ಮತ್ತು ಕನ್ನಡ ಸಿನಿಮಾ ಒಂದು ಒಳ್ಳೆ ವೈಬ್ ಕಾಣಿಸುತ್ತೆ ಅಂದ್ಕೊಂಡಿದ್ದೆ. ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಚೆನ್ನಾಗಿರಲಿಲ್ಲ. ತೀರಾ ಅಸಹ್ಯ, ವರ್ಸ್ಟು, ಅಸಹ್ಯವಾಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಲಿಟ್ರಲಿ ಆ ಥರ ಇಲ್ಲ ಸಿನಿಮಾ. ಆ್ಯಾವ್ರೇಜ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಡ್ರಾಮಾ ನನಗೆ ವರ್ಕ್ ಆಗಿದೆ, ಫೈನ್. ಕೆಲವ್ರಿಗೆ ಡ್ರಾಮಾನೂ ವರ್ಕ್ ಆಗಲಿಲ್ಲ ಅಂತಂದರೆ ನಿಮ್ಗೆ ಇನ್ನೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂತ ಹೇಳ್ತೀನಿ. ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಗೈಸ್, ಅಷ್ಟೇ. ಐ ಆಮ್ ರಿಯಲಿ ಡಿಸಪಾಯಿಂಟೆಡ್. ನನಗೆ ಇನ್ನೊಂದು ಬೇಜಾರಾಗ್ತಾ ಇರೋದೇನಂದರೆ, ತುಂಬ ಪರ್ಸ್ನಲ್ ಅಂತ ಫೀಲ್ ಆಗ್ತಾ ಇರೋದೇನು ಅಂತಂದರೆ, ಯಶ್ ಅವ್ರನ್ನ ಈ ಥರ ಸಿಚುವೇಷನಲ್ಲಿ ನೋಡೋ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇಂಥ ಸಿಚುವೇಷನ್ಗಳಿಗೆ ಕಾಯ್ತಿರೋ ಈ ಬಾಲಿವುಡ್ ಅವ್ರಿಗೆ, TFI ಅವ್ರಿಗೆ ದಾರೆ ಎರೆದು ಅವಕಾಶ ಮಾಡಿಕೊಟ್ಟಂಗೆ ಆಗಿದೆ ಈಗ. ನಂಗೆ ತುಂಬ ಬೇಜಾರಾಗ್ತಾ ಇದೆಪ್ಪ. ಬಟ್ ನನ್ನ ಮಕ್ಕಳು ಹೇಳೋವಷ್ಟು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಸಿನಿಮಾ ನನಗಂತೂ ಕೊಡಲಿಲ್ಲ. ತೀರಾ ಓವರಾಗಿ ಮಾಡ್ತಾ ಇದ್ದಾರೆ ಅವರಂತೂ. ತೆಲುಗಲ್ಲಿ ನೋಡ್ತಾ ಇದ್ದೀನಿ, ಕೆಲವೊಂದು ಸೆಲೆಬ್ರಿಟೀಸ್ಗಳೆಲ್ಲ ಶುರು ಹಚ್ಕೊಂಡಿದ್ದಾರೆ. ನಾಚಿಕೆ ಮಾನ ಬರುತ್ತೆ ಬೈಕ್, ಓಕೆ, ಅದು ಇಲ್ಲಿ ಬೇಡ ಬಿಡಿ, ಅದು ಈ ವಿಚಾರ ಇಲ್ಲ, ಆ ವಿಚಾರ ಇಲ್ಲಿ ಬೇಡ. ಅದ್ರದ್ದೊಂದು ಬೇರೆ ವೀಡಿಯೋ ಸಪ್ರೇಟಾಗಿ ಮಾಡ್ತೀನಿ, ಇದು ಜಸ್ಟ್ ರಿವ್ಯೂ ಆಗೇ ಇರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.